ನಮಸ್ಕಾರ ಸ್ನೇಹಿತರೆ, ಜಾಬ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದೇ ಮೊದಲನೇ ಬಾರಿ ನಮ್ಮ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಸ್ನೇಹಿತರೆ, ಒಂದು ಸೂಚನೆ ಏನಪ್ಪ ಅಂದರೆ 2024ರಲ್ಲಿ ಯಾವ್ದ್ಯಾವುದು ನೋಟಿಫಿಕೇಷನ್ ಅಂದರೆ ಯಾವ್ದ್ಯಾವ್ದು ಇಲಾಖೆಯಲ್ಲಿ ನೋಟಿಫಿಕೇಷನ್ ಆಗುತ್ತೆ ಮತ್ತು ಎಷ್ಟು ಹುದ್ದೆಗಳು ಮಂಜೂರಾಗಿವೆ, ಎಷ್ಟು ಹುದ್ದೆಗಳು ಭರ್ತಿಯಾಗಿವೆ, ಎಷ್ಟು ಹುದ್ದೆಗಳಿಗೆ ನೇಮಕಾತಿ ಅಧಿಸೂಚನೆ ಹೊರಡಿಸುತ್ತಾರೆ, KA ಇಲಾಖೆಯಿಂದ, KPSC ಇಲಾಖೆಯಿಂದ ಎಷ್ಟೆಷ್ಟು ಇಲಾಖೆಯಿಂದ ನೀವು ಅಂದರೆ ನೋಟಿಫಿಕೇಷನ್ ಬಿಡುಗಡೆ ಮಾಡ್ತಾರೆ ಎಲ್ಲವನ್ನು ನಾನೊಂದು ವಿಡಿಯೋ ಮಾಡಿದ್ದೇನೆ. ನೀವು ಆ ವಿಡಿಯೋವನ್ನು ನೋಡ್ಬೋದು. ಸ್ನೇಹಿತರೆ, ಇಲ್ಲಿ ನೋಡುವುದಾದರೆ ಇಂಟೆಲಿಜೆನ್ಸ್ ಬ್ಯೂರೋ ಇಲಾಖೆಯಿಂದ ಹೊಸ ನೇಮಕಾತಿ ಅಧಿಸೂಚನೆ ಹೊರಡಿಸಲಾಗಿದೆ. ಸೊ ಈ ಹುದ್ದೆಗಳಿಗೆ ಮಹಿಳಾ ಮತ್ತು ಪುರುಷ ಅಭ್ಯರ್ಥಿಗಳಿಗೂ ಇಬ್ಬರು ಅಂದರೆ ಅಪ್ಲಿಕೇಶನ್ ಹಾಕ್ಬೋದು. ಈ ಹುದ್ದೆಗೆ ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಇರುತ್ತೆ ಮತ್ತು ಏಜ್ ಲಿಮಿಟ್ ಏನು, ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತೆ ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ನೋಟಿಫಿಕೇಷನನ್ನು ನಮ್ಮ ಜಾಬ್ ಸೆಂಟರ್ ಯೂಟ್ಯೂಬ್ ಚಾನಲಲ್ಲಿ ಟೆಲಿಗ್ರಾಮ್ ಲಿಂಕಲ್ಲಿ ಹಾಕಿರುತ್ತೇವೆ. ನೀವು ಟೆಲಿಗ್ರಾಮ್ಗೆ ಹೋಗಿ ಈ ಒಂದು ನೋಟಿಫಿಕೇಷನನ್ನು ನೋಡಬಹುದಾಗಿರುತ್ತದೆ. ಸ್ನೇಹಿತರೆ, ಹುದ್ದೆಯ ಹೆಸರು ನೋಡುವುದಾದರೆ ಸಹಾಯಕ ಕೇಂದ್ರ ಗುಪ್ತಚರ ಅಧಿಕಾರಿ ಗ್ರೇಡ್ 2 ಕಾರ್ಯನಿರ್ವಾಹಕ ಹುದ್ದೆಗಳು ಮತ್ತು ಒಟ್ಟು ಹುದ್ದೆಗಳು 995 ಹುದ್ದೆಗಳು ಖಾಲಿ ಇವೆ. ವಿದ್ಯಾರ್ಹತೆ ಇಂಟೆಲಿಜೆನ್ಸ್ ಬ್ಯೂರೋ ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿಯು ಯಾವುದೇ ಮಾನ್ಯತೆ ಪಡೆದಿದ್ದಾರೆ ಅಥವಾ ವಿಶ್ವವಿದ್ಯಾಲಯದಿಂದ ಪದವಿ ಪೂರ್ಣಗೊಳಿಸಿರಬೇಕು. ಈ ಒಂದು ಹುದ್ದೆಗೆ ಯಾವ ಥರ ಎಕ್ಸಾಮ್ ಪ್ಯಾಟರ್ನ್ ಇರುತ್ತೆ ಅಂತ ನೋಡೋಣ. ಪೋಸ್ಟ್ ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಇರುತ್ತೆ. ಟೈರ್ 1, ಟೈರ್ 2, ಟೈರ್ 3, ಟೈರ್ 4 ಅಂತ. ಸೊ 100 ಅಬ್ಜೆಕ್ಟಿವ್ ಟೈಪ್ MCQ ಡಿವೈಡೆಡ್ ಇಂಟು 5 ಪಾರ್ಟ್ ಕಂಟೈನಿಂಗ್ 20 ಕ್ವಶನ್ಸ್ ಅಂತ ಇರುತ್ತೆ. ಸೊ ರಿಟರ್ನ್ ಎಕ್ಸಾಮಿನೇಷನ್ ಇರುತ್ತೆ. ಫಸ್ಟ್ ಫೇಸಸ್ ಬಂದುಬಿಟ್ಟು ಅದರಲ್ಲಿ ಕರೆಂಟ್ ಅಫೇರ್ಸು, ಜನರಲ್ ಸ್ಟಡೀಸು, ನ್ಯೂಮರಿಕಲ್ ಆಪ್ಟಿಟ್ಯೂಡು, ರೀಸ್ನಿಂಗ್, ಲಾಜಿಕಲ್ ಆಪ್ಟಿಟ್ಯೂಡ್, ಇಂಗ್ಲೀಷ್. ಸೊ ಇದಕ್ಕೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಆಮೇಲೆ ಇದು ಈ ಒಂದು ಫಸ್ಟ್ ಫೇಸಸ್ ಆಫ್ ಎಕ್ಸಾಮ್ ಬಂದುಬಿಟ್ಟು 1 ಅವರ್ ಇರುತ್ತೆ. 100 ಕ್ವಶನ್ ಮಾರ್ಕ್ಸ್ 100 ಮಾರ್ಕ್ಸ್ಗೆ. ಆಮೇಲೆ ಟೈರ್ 2 ಎಕ್ಸಾಮ್ ಏನಿರುತ್ತೆ ಅಂದರೆ ಡಿಸ್ಕ್ರಿಪ್ಟಿವ್ ಟೈಪ್ ಪೇಪರ್ ಇರುತ್ತೆ. 50 ಮಾರ್ಕ್ಸ್ಗೆ 1 ಅವರ್ ಇರುತ್ತೆ ಆ ಎಕ್ಸಾಮು. ಅಂದರೆ 30 ಮಾರ್ಕ್ಸ್ ಎಸ್ಸೆ ರೈಟಿಂಗಿಗೆ ಮತ್ತು 20 ಮಾರ್ಕ್ಸು ಇಂಗ್ಲೀಷ್ ಗ್ರಾಮರ್ಗೆ ಇರುತ್ತೆ. ಆಮೇಲೆ ಫುಲ್ 100 ಮಾರ್ಕ್ಸ್ ಏನಿರುತ್ತೆ ಇದಕ್ಕೆ ಯಾವ ಥರ ಟೈಮ್ ಇರೋದಿಲ್ಲ. ಸೊ ಇದು ಇಂಟರ್ವ್ಯೂ ತಗೊಳ್ತಾರೆ ಇದಕ್ಕೆ. ಸೊ ಒಟ್ಟು 4 ಫೇಸಸ್ ಆಫ್ ಎಕ್ಸಾಮಿನೇಷನ್ ಇರುತ್ತೆ. ವಯೋಮಿತಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಕನಿಷ್ಠ ವಯಸ್ಸು 18 ವರ್ಷ ಮತ್ತು ಗರಿಷ್ಠ 27 ವರ್ಷ ನಿಗದಿಪಡಿಸಲಾಗಿದೆ. ಮೀಸಲಾತಿಯಲ್ಲಿ ಬರುವ ಅಭ್ಯರ್ಥಿಗಳಿಗೆ ವಯೋಮಿತಿ ಸಡಿಲಿಕೆ ಇರುತ್ತದೆ. ಅರ್ಜಿ ಶುಲ್ಕ ಅರ್ಜಿ ಸಲ್ಲಿಸುವ ಎಲ್ಲ ಅಭ್ಯರ್ಥಿಗಳು ಪ್ರೊಸೆಸಿಂಗ್ ಶುಲ್ಕ 450 ನಿಗದಿಪಡಿಸಲಾಗಿದೆ. ಮತ್ತು ಪರೀಕ್ಷಾ ಶುಲ್ಕ ನೋಡುವುದಾದರೆ ಪುರುಷ ಅಭ್ಯರ್ಥಿಗಳು ಅರ್ಬನ್, ರೂರಲ್, EWS, OBC ಇವರಿಗೆ 100 ರೂಪಾಯಿ ಇರುತ್ತೆ. ಪಾವತಿ ವಿಧಾನ ಆನ್ಲೈನ್ ಮೂಲಕ ಅಪ್ಲೈ ಮಾಡ್ಬೋದು. ಮಹಿಳಾ ಮತ್ತು ಪುರುಷರಿಗೆ ಸೇಮ್ ಫೀಸ್ ಇರುತ್ತೆ. ವೇತನ ಶ್ರೇಣಿ ಈ ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ 44,900ರಿಂದ 1,42,400ರವರೆಗೆ ನಿಗದಿಪಡಿಸಲಾಗಿದೆ. ಆಯ್ಕೆ ವಿಧಾನ ಈ ಹುದ್ದೆಗಳಿಗೆ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ಆಯ್ಕೆ ಮಾಡಲಾಗುತ್ತದೆ. ಸ್ನೇಹಿತರೆ, ನಾವು ಎಕ್ಸಾಮ್ ಪ್ಯಾಟರ್ನ್ ನೋಡಿಯುವುದಲ್ಲ, ಅದೇ ಥರ ಈ ಎಕ್ಸಾಮ್ನ ಅಂದರೆ ಈ ಹುದ್ದೆಗಳಿಗೆ ಆಯ್ಕೆ ಮಾಡಲಾಗುತ್ತದೆ. ಸ್ನೇಹಿತರೆ, ಪ್ರಮುಖ ದಿನಾಂಕಗಳನ್ನು ನೋಡುವುದಾದರೆ 25/12/2023ರಿಂದ ಕೊನೆಯ ದಿನಾಂಕ 15/1/2024. ಸ್ನೇಹಿತರೆ, ಇದರ ಅಪ್ಲೈ ಲಿಂಕ್ ಮತ್ತು ನೋಟಿಫಿಕೇಶನ್ ಲಿಂಕನ್ನು ನಮ್ಮ ಜಾಬ್ ಸೆಂಟರ್ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರುತ್ತೇವೆ. ಥ್ಯಾಂಕ್ ಯು.